ಎಸ್ ಕೋರ್ಟ್ನಲ್ಲಿ ಏನು ನಡೀತಾ ಇದೆ ಅದೆಲ್ಲದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ವಾದ ಮಂಡನೆ ಆಗುತ್ತೆ. ಹೈಕೋರ್ಟ್ನಲ್ಲಿ ಈಗ ಶುರುವಾಗಿದೆ ವಿಚಾರಣೆ. ಯಾರ್ಯಾರು ಯಾವ್ಯಾವ ರೀತಿಯ ವಾದ ಮಂಡಿಸ್ತಾರೆ, ವೆರಿ ಇಂಪಾರ್ಟೆಂಟ್ ಸಂಗತಿ. ನಾನು ಆಗಲೇ ಹೇಳ್ತಾ ಇದ್ದೆ, ಅಭಿಷೇಕ್ ಮನು ಸಿಂಘ್ವಿ ಯಾವ್ಯಾವ ಸಂಗತಿಗಳನ್ನು ಹೇಳಿದರು ಅಂತ. ರಾಜ್ಯಪಾಲರು ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಂದಿಸಿಲ್ಲ, ಉತ್ತರಿಸಿಲ್ಲ. ಜನರು ಆಯ್ಕೆ ಮಾಡಿರುವಂಥ ಸರ್ಕಾರ, ರಾಜ್ಯಪಾಲರು ಇಂಥ ಕ್ರಮಗಳಿಂದ ಅದನ್ನು ಬದಲಿಸಲಿಕ್ಕೆ ಪ್ರಯತ್ನ ಪಡಬಾರದು. ರಾಜ್ಯಪಾಲರು ತಮಗೆ ಹೇಗೆ ಬೇಕೋ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ತಮ್ಮದೇ ಆದಂಥ ನಿರ್ಬಂಧಗಳಿವೆ. ಅಧಿಕಾರದ ವ್ಯಾಪ್ತಿಯನ್ನು ಅವರು ಮೀರ್ತಾ ಇದ್ದಾರೆ. ರಾಜ್ಯಪಾಲರು ತಮ್ಮ ನಿರ್ಧಾರಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ. ಕೇವಲ 4 ಪುಟಗಳ ಅನುಮತಿ ಅಷ್ಟೇ ಕೊಟ್ಟಿದ್ದಾರೆ, ಕಾರಣ ಕೊಟ್ಟಿಲ್ಲ. ಅವರು ಯಾವ ಆಧಾರದ ಮೇರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ರಾಜ್ಯಪಾಲರು ನೀಡಿರುವಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದುಪಡಿಸಬೇಕು. ಇದು ಅಭಿಷೇಕ್ ಮನು ಸಿಂಘ್ವಿ ಸಿ ಎಂ ಪರವಾಗಿರುವಂಥ ವಕೀಲರು ಅವರು ವಾದ ಮಂಡಿಸಿದಂಥ ರೀತಿ. ಇನ್ನು ಕೆಲ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ, ಆದರೆ ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸಿಲ್ಲ. ದೂರುದಾರ ಪ್ರದೀಪ್ ಕುಮಾರ್ ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ. ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದರೆ ಮಾತ್ರ ನಾವು ಪ್ರತಿಕ್ರಿಯೆ ಕೊಡಬಹುದು. ಇದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳಿದರು, ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸಲ್ಲ. ಅಗತ್ಯ ಬಿದ್ದರೆ ರಾಜ್ಯಪಾಲರು ತಮ್ಮ ಕಡತವನ್ನು ಸಲ್ಲಿಸಲಿಕ್ಕೆ ಸಿದ್ಧರಿದ್ದಾರೆ. ಇದು ಹೇಳಿದ್ದು. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಮುಂದುವರಿಸಿದರು. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಬಗ್ಗೆ ನಾನು ವಾದ ಮಾಡಿದ್ದೆ. ಇದೊಂದು ಪಾಯಿಂಟ್ ಆಧಾರದಲ್ಲಿ ರಾಜ್ಯಪಾಲರ ಆದೇಶವನ್ನು ನೀವು ರದ್ದುಪಡಿಸಲೇಬೇಕು. ಈಗ ನೋಡಿ, ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಅದರ ಪಾಯಿಂಟ್ ಟು ಪಾಯಿಂಟ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾರೆ ರಾಜ್ಯಪಾಲರ ಪರವಾಗಿ. ಈಗಾಗಲೇ ಕಲಾಪ ಆರಂಭ ಆಗಿದೆ ಕೋರ್ಟ್ನಲ್ಲಿ. ಯಾರ್ಯಾರು ಯಾವ್ಯಾವ ಪಾಯಿಂಟ್ಗಳನ್ನು ಇಡ್ತಾರೆ, ವೆರಿ ಇಂಪಾರ್ಟೆಂಟ್ ಸಂಗತಿ ಅದು. ತುಷಾರ್ ಮೆಹ್ತಾ ಕಳೆದ ಬಾರಿ ಹೇಳಿದಂಥ ಮಾತು, ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸಲ್ಲ. ಅಗತ್ಯ ಬಿದ್ದರೆ ರಾಜ್ಯಪಾಲರು ತಮ್ಮ ಕಡತವನ್ನು ಸಲ್ಲಿಸ್ತಾರೆ, ಕಡತವನ್ನು ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂಥದ್ದು. ಆದರೆ ಅಭಿಷೇಕ್ ಮನು ಸಿಂಘ್ವಿ ಹೇಳಿದರು, 17A ಬಗ್ಗೆ ನಾನು ವಾದ ಮಾಡಿದ್ದೀನಿ, ಇದೊಂದು ಪಾಯಿಂಟ್ ಆಧಾರದಲ್ಲಿ ನೀವು ರಾಜ್ಯಪಾಲರ ಆದೇಶವನ್ನು ರದ್ದುಪಡಿಸಬೇಕು. ಅದರಲ್ಲಿ ಅವರು ಹೇಳ್ತಾರೆ. ಇದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆ ಶುರು ಮಾಡಿದ್ದಾರೆ. ನ್ಯಾಯಮೂರ್ತಿಗಳಿಗೆ ಈ ಕೇಸಿನ ಎಲ್ಲ ಅಂಶಗಳು ಕೂಡ ಗೊತ್ತಿವೆ, ತಿಳಿದಿವೆ. ನಾನು ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದೀನಿ. 5 ಅಂಶಗಳ ಆಧಾರದ ಮೇಲೆ ನಾನು ವಾದ ಮಂಡಿಸ್ತಾ ಇದ್ದೀನಿ. ಇದು ತುಷಾರ್ ಮೆಹ್ತಾ ಅವರ ಮಾತು. 5 ಅಂಶಗಳ ಆಧಾರದ ಮೇಲೆ ನ್ಯಾಯಮೂರ್ತಿಗಳಿಗೆ ಈ ಕೇಸಿನ ಎಲ್ಲ ಅಂಶಗಳು ಕೂಡ ಗೊತ್ತಿವೆ. ನಾನು 5 ಪಾಯಿಂಟ್ಗಳನ್ನು ಇಟ್ಕೊಂಡು ನನ್ನ ವಾದವನ್ನು ಮಂಡಿಸ್ತಾ ಇದ್ದೀನಿ ಅಂತ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಆರಂಭ ಮಾಡಿದ್ದಾರೆ ತುಷಾರ್ ಮೆಹ್ತಾ. ವೆರಿ ಇಂಪಾರ್ಟೆಂಟ್ ಸಂಗತಿ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳಿಗೆ ಈ ಕೇಸಿನ ಎಲ್ಲ ಅಂಶಗಳು ಕೂಡ ಗೊತ್ತಿವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಯಾವ್ಯಾವ ವಿಚಾರಗಳನ್ನು, ಹಾಗಾದರೆ 5 ಪಾಯಿಂಟ್ಗಳು ಯಾವುದದು, 5 ಅಂಶಗಳು ಯಾವ್ಯಾವು, ಯಾವ ರೀತಿ ವಾದ ಮಂಡನೆ ಆಗುತ್ತೆ, ಅದು ಬಹಳ ಗಮನ ಸೆಳೆದಿರುವಂಥ ಸಂಗತಿ. ಅಂತೂ ಇದು ಬಹಳ ಗಮನ ಸೆಳೆದಿರುವಂಥ ಸಂಗತಿ. ಇದು ಸಿಎಂ ಪರ ರವಿವರ್ಮ ಕುಮಾರ್ ವಾದ ಮಂಡಿಸಲಿಕ್ಕೆ ಬಂದಿದ್ದಾರೆ. ರಾಜ್ಯಪಾಲರ ಆದೇಶದ ಒಂದು ಪ್ಯಾರಾ ಓದಲಿಕ್ಕೆ ಅವರು ಮನವಿ ಮಾಡಿದ್ದಾರೆ. ಮಧ್ಯಪ್ರವೇಶ ಮಾಡಿದರು ರವಿವರ್ಮ ಕುಮಾರ್. ಸಿಎಂ ಪರವಾಗಿರುವಂಥ ವಕೀಲರು ರಾಜ್ಯಪಾಲರ ಆದೇಶದ ಒಂದು ಪ್ಯಾರಾ ಓದಲಿಕ್ಕೆ ಅವರು ಅವಕಾಶ ಕೊಡಿ ಅಂತ ಕೇಳಿದರು.
ನಾವು ತೋರಿಸ್ತಾ ಇದ್ದೀವಿ, ಪಾಯಿಂಟ್ ತೋರಿಸ್ತಾ ಇದ್ದೀವಿ, ಏನೇನು ನಡೀತಾ ಇದೆ ಕೋರ್ಟ್ನಲ್ಲಿ ಅಂತ